ಆಮೇಲೆ ಈಗ ಸಿ ರೋಡ್ಗಳು ಮಾಡ್ಯಾರ, ಅವೆಲ್ಲ ಅಡ್ಡಡ್ಡಿ ಒಗೆದು ಇವೆಲ್ಲ ಮಾಡ್ಯಾರ. ಭಾಳ ನಿಜವಾಗಿ ಅದರಲ್ಲಂತೂ ಅವ್ಯವಹಾರ ಅದ ಅಂತ ನನಗೂ ಅನ್ನಿಸ್ತದ. ನಾನು ಇದು ನಮ್ಮ ಜಿಲ್ಲಾಧಿಕಾರಿಗಳಿಗೆ ಮನಸ್ಸಿಗೆ ತೊಗೊಂಬಂದೀನಿ. ನಾ ಹೇಳೀನಿ ಸ್ಪಷ್ಟವಾಗಿ, ನೋಡಿರಿ ನಾವು ಇಷ್ಟೆಲ್ಲ ಕೇಂದ್ರ ಸರ್ಕಾರದಿಂದ ಮಾಡಿದ್ರು ಕೂಡ ನಿಮ್ಮ ಯಾವ ಊರಾಗೂ ಕೂಡ ಜಲಜೀವನ ಮಿಷನ್ ಸರಿಯಾಗಿ ಕೆಲಸ ಮಾಡ್ತಾಯಿಲ್ಲ. ನಿಮ್ಮ ಕಾಂಟ್ರಾಕ್ಟ್ರಿಗೆ ಎಲ್ಲರದು ಮೀಟಿಂಗ್ ಕರೆದು ಒಂದು ಸಲ ಹೇಳ್ರಿ ಅಂತಕ್ಕಂಥ ಮಾತನ್ನೂ ಕೂಡ ನಾ ಹೇಳೀನಿ. ಆದರೆ ದಯವಿಟ್ಟು ನೋಡೋಣ, ಇನ್ನೊಂದು ಸ್ವಲ್ಪ ದಿನ ನೋಡೋಣ, ಮಾಡಿಲ್ಲ ಅದಕ್ಕೆ ಬೇರೆ ವ್ಯವಸ್ಥೆ ಏನ್ರಿ ಮಾಡೋಣ. ವಜ್ರ ಹನುಮಾನದ ಕಟ್ಟಿಸ್ಕೊಡ್ತೀನಿ ರೀ ನಾವು ಆಮೇಲೆ ಹೇಳಿನಲ್ಲ. ಈಗ ನೋಡ್ರಿ ಈಗ ನೋಡ್ರಿ ಒಂದು ನಿಮಿಷ, 8 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಇವರು ರಾಜ್ಯ ಸರ್ಕಾರ ಹೇಳ್ತಾರೆ 8 ಕೋಟಿ ನಮ್ಗೆ ನಾವು ಕೊಡೋದಿಲ್ಲ, ಅದು ಕೊಡೋದಿಲ್ಲ ಅಂತಂದ್ರೆ ಅವ್ರ ಮುತ್ಯ ಕೊಡ್ತಾನ, ಸರ್ಕಾರದವ್ರು ಮುತ್ಯ ಅಷ್ಟು ಸರಳ ಬಿಡ್ತೇವೆ. ಈ ನೋಡ್ರಿ ಒಂದು ನಿಮಿಷ ರೀ, ನನಗೇನು ಕೇಳಕತ್ತಿದ ಆ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಕೇಳಿ ಹೋಗಿ. ನನಗೇನು ಕೇಳಕತ್ತಿದ್ದಿಲ್ಲ, ಏನಪ್ಪ ಅವ್ರು 14 ಕೋಟಿ ಇಲ್ಲಿ ತಂದಿಟ್ಟಾರ. ಒಂದು ನಿಮಿಷ ರೀ, ನೀವು ಇಟ್ಟೆಲ್ಲ ಹೇಳ್ತೀರಿ, ನಾವು ಹೇಳೋದು ಬೇಡ. ಅದಕ್ಕೆ 14 ಕೋಟಿ ಇಲ್ಲಿ ಬಿದ್ದದ ಕೊಳ್ಕೋತ. 8 ಕೋಟಿ ಬೇಕು ಅಂತ ಹೇಳಿ ಜಿಗ್ಜಿನೂ ಕೇಳೋಣ. ಆಫೀಸರ್ DC ಅವ್ರು ಹೇಳ್ಯಾರ, ಇದು ನಮ್ಮದ್ರಿ ಕೆಲಸ, ನಾವು ಮಾಡಬೇಕು, ನಾವು ಯುಟಿಲೈಸ್ ಮಾಡ್ತೇವೆ ನೀರು. ಯುಟಿಲಿಟಿದಿ ಸಿಟಿ ಬಿಟ್ಟು ಹೊರಗೆ ಮಾಡಿದ್ವಿ, ಸಾವಿರಾರು ಕೋಟಿ ಕೆಲಸ ಮಾಡೀನಿ. 1 ರೂಪಾಯಿನೂ ಅವ್ರಿಗೆ ನಾ ಕೇಳಿಲ್ಲ. ಇದು ಸಿಟಿ ಅದಾಗದಪ್ಪ, ನೀವು ಯುಟಿಲಿಟಿ ಮಾಡ್ತೀನಿ ನೀವು, ಇದು 6-8 ಕೋಟಿ ಆಗ್ಯದ, ನೀವು ಕೊಡ್ರಿ ಅಂಥೇಳಿ ಎಲ್ಲ DC ಗೆ ಹೇಳ್ದ, ಅವನಿಗೆ ಹೇಳ್ದ, ಚೀಫ್ ಸೆಕ್ರೆಟರಿ ಫೋನ್ ಮಾಡೀನಿ, ಅವರು ಇಲ್ಲ ಥರ. ಅದಕ್ಕೆ ನೀವೇ ಒಂದು ಜನ ಹೋಗಿ ದಯವಿಟ್ಟು ಹೇಳಿ ಕೈ ಮುಗಿತೀನಿ. ಅಲ್ಲ ಅಲ್ಲ ನಿನಗೆ ನಾನು BJP ಕಾಂಗ್ರೆಸ್ ಅಂತ ಹೇಳಿದ್ನ, ನೀವು ಒಬ್ಬ ಪತ್ರಿಕಾಕರ್ತ. ಸಾಮಾನ್ಯ ಜನರ ಪರವಾಗಿ ಹೇಳ್ತೀನಿ, ಅಲ್ಲಿ ಏನಾಗ್ತೈತೆ ನೋಡ್ರಿ, ಜನರಿಗೆ BJP ಬೇಕಲ್ಲಿ, ಕಾಂಗ್ರೆಸ್ ಅವ್ರ ಕೆಲಸ ಬೇಕಷ್ಟೇ. ಅವ್ರಿಗೆ ಒಂದು ಅಲ್ಲಿ ಅಂಡರ್ ಪಾಸ್ ಆಗಬೇಕು, ಅವ್ರಿಗೆ ಸವಲತ್ತು. ಅಲ್ಲೋಪ ನೀವು ಅಂಡರ್ ಪಾಸ್ ಬೇಕು ಅಂತೇಳಿ ನಾನು ಜನರಲ್ ಮ್ಯಾನೇಜರ್ ಜೋಡಿ ಜಗಳ ಮಾಡಿ ಅದನ್ನು ಅಂಡರ್ ಪಾಸಿಗೆ ರೊಕ್ಕ ತೊಗೊಂಬಂದಿನಿ 14 ಕೋಟಿ. ಇವ್ರು ಒಟ್ಟೆ ರೊಕ್ಕ ಕೊಡಲಾಗ್ಯಾರ. ನಾ ಏನು ಮಾಡ್ಲಪ್ಪ ಹೇಳಿ ನೋಡ, ನೀವೇ ಹೇಳಿ ದಯವಿಟ್ಟು ಅದನ್ನು ಬರೀರಿ ಸರಿಯಾಗಿ ಎಲ್ಲರೂ ಪತ್ರಿಕೆ ಒಳಗೆ ದಯವಿಟ್ಟು. 12 ವರ್ಷದ ಸಾಧನೆಯನ್ನು ಹೇಳಿದ್ರು. ರೇಲ್ ಬಿಡಬೇಕು ಅನ್ನೋದು ನಮ್ಮದು ಆಸೆ ಅದ, ನಿಮ್ಮದು ಅದ. ಆದರೆ ನೀವು ಒಂದು ಸ್ವಲ್ಪ ವಿಚಾರ ಮಾಡಿರಿ. ಸಾದಾ ಟ್ರೇನ ಓಡೋದು 80 km/h ಓಡ್ತದೆ ಈಗ ಈ ಹಳಿ ಮೇಲೆ. ಇದು ಇದು ಒಂದೇ ಭಾರತ ಏನು ಟ್ರೇನ್ ಓಡಬೇಕು 140 ಕಿಲೋಮೀಟರ್ ಫಾಸ್ಟ್ನಾಗ ಹೋಗ್ತದ. ಇವೇನು ಹಳಿಗಳು ಏನದವಲ್ಲ ಆ ಸ್ಪೀಡಿಗೆ ಜೋಡಣೆ ಆಗಿಲ್ಲ, ಅದಕ್ಕಾಗಿ ಇಲ್ಲಿ ನಾವು ಬಿಡೋದಿಲ್ಲ ಅಂತ ಹೇಳ್ತಾರೆ. ಅದು ಒಂದು ಸ್ವಲ್ಪ ದಿನ ತಡೀರಿ, ಅದು ಮಾಡ್ಲಕತ್ತಾರೆ ಎಲ್ಲ ರಿಪೇರಿ. ಖಂಡಿತ ನಾನು ಆ ಒಂದು ಟ್ರೈನ್ ಬಿಡಿಸ್ತಕ್ಕಂಥ ಪ್ರಯಾಸ ಮಾಡ್ತೀನಪ್ಪ. ಅದ್ರ ಜೊತೆಗೆ ಇನ್ನು ಜಿಲ್ಲೆಗೆ ಏಮ್ಸ್ ಬೇಕು ಅನ್ನೋದು ಒಂದಿದೆ. ಏಮ್ಸ ನಮ್ಮ ಜಿಲ್ಲೆ ಕೊಡೋದಿಲ್ಲ, ಆಗೋದಿಲ್ಲ. ಅದು ನಾವೆಲ್ಲ ಕೇಳಿದ್ದೇವೆ ಇದಕ್ಕೆ ಮೊದಲು 2 ಸಲ ಯಾರ್ಯಾರು ನೀವು ಸ್ನೇಹಿತರು ಹೇಳಿದ್ರು ನನಗೆ. ನಾನೇ ಪ್ರಧಾನಮಂತ್ರಿಗಳಿಗೆ ಭೇಟಿಗೆ ಏಮ್ಸ್ ಒಂದು ಮಾಡಿಕೊಡ್ರಿ ಅಂದ್ರೆ ನಿಮ್ಮ ಜನಸಂಖ್ಯೆ ಇದು ಎಲ್ಲ ನೋಡಿದ್ರೆ ಅದು ಆಗೋದಿಲ್ಲಪ್ಪ, ಸುಮ್ಮನೆ ಯಾಕೆ ತಲೆಗೆ ಹಾಕೋತೆ ಅಂತ ಹೇಳ ಪ್ರೈಮ್ ಮಿನಿಸ್ಟರ್ಸ್ಗೆ ಭೇಟಿಯಾಗಿ ಹೇಳ್ಯಾರ, ಅದು ಆಗೋದಿಲ್ಲ. ಅದು ಸೇರ್ತದೆ ನಡೀತಾ ಇಲ್ಲ ಅನ್ಬೇಡ್ರಿ ಸಾಹೇಬ್ರೆ. ನಾ ಭಾಳ ಸಲ ಈಗ ನೋಡ್ರಿ, ಕೊನೆಗೆ ಒಂದು ಲಾಸ್ಟ್ ಇಯರ್ ಇಲ್ಲ, ಅದಕ್ಕೆ ಲಾಸ್ಟ್ ಇಯರು ನಂದು ಲಿಸ್ಟ್ನಾಗ ಬಂದಿತ್ತು ಇದು ಗೋಳ್ಗುಮಟ ಈ ವರ್ಲ್ಡ್ ಮ್ಯಾಪ್ ಇದ್ರಾಗ ಹಾಕ್ಲಕ್ಕ 2 ಇದ್ದು, ನಂದೊಂದು ಇನ್ನೊಂದು. ಅವಾಗ ಪ್ರಧಾನಮಂತ್ರಿಗಳು ಏನು ಮಾಡಿದ್ರು, ಯಾವುದು ಭಾಳ ಅರ್ಜೆಂಟ್ ಅದಪ್ಪ ಇದು ಸೇರಿಸು ಮುಂದೆ ಮಾಡೋಣ ಅಂಥೇಳಿ ಅದು ತೆಗಿಸಿ ಮಾಡ್ಯಾರ. ನನಗೂ ಹೇಳ್ಯಾರ, ಅದನ್ನು ನಾ ಒಟ್ಟು ಮಾಡಿಸ್ತೀನಪ್ಪ, ಅದನ್ನು ವರ್ಲ್ಡ್ ಮ್ಯಾಪ್ನಾಗ ನಾ ಸೇರಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಮತ್ತೆ ಹೋಗಿ ಮಟ್ಟಿ ಹಾಕ್ತೀನಿ, ಅವ್ರಿಗೆ ಹೇಳ್ತೀನಿ. ಇದನ್ನು ಬಿಜಾಪುರದಿಂದ ಹುಬ್ಬಳ್ಳಿ ರಾಷ್ಟ್ರೀಯ ಹೆದ್ದಾರಿ ಹುಬ್ಬಳ್ಳಿ ಅದು ನೋಡಿ ಸಾಹೇಬ್ರ ನೋಡಿರಿ 6 ಲೇನ್ ಅದು ಮಂಜೂರಾಗ್ಯದ. ಆಮೇಲೆ ಅದನ್ನು ಎಸ್ಟಿಮೇಟ್ ಮಾಡ್ಲಿಕ್ಕೆ ಟೆಂಡರು ಕರೆದಾರ. ಟೆಂಡರು ಯಾರಿಗೂ ಆಗ್ಯದ, ಅದು ಕೆಲಸ ಪ್ರಾರಂಭ ಆಗ್ಯದ. ಅದು 6 ಲೇನ್ 100% ಬರೀ ಮುದೋಳು ಹುಬ್ಬಳ್ಳಿ ಟು ಬಿಜಾಪುರ ಅಷ್ಟೇ ಅಲ್ಲ, ಬಿಜಾಪುರ ಟು ಹುಮನಾಬಾದ್ವರೆಗೂ ಆಗ್ತದೆ ಅದು, ಹುಮನಾಬಾದ್. ಆಮೇಲೆ ಇನ್ನೊಂದು ಸಂತೋಷ ಸಂಗತಿ ಅಂದ್ರೆ ಇಲ್ಲಿ ಕೆಲಸ ಭಾಳ ಆಗಿತ್ತು. 6 ಮೇನ್ಲೆ ಇದು ನ್ಯಾಷನಲ್ ಹೈವೇ ಆದಮೇಲೆ ಕೆಲಸ ಜಾಸ್ತಿ ಆಯಿತು. ಅದಕ್ಕೊಂದು ಸಬ್ ಡಿವಿಷನ್ ಆಫೀಸೇ ಇಲ್ಲೇ ಮಾಡ್ಯಾರ. ಈಗ ಮೊದಲು ಗುಲ್ಬರ್ಗ ಮಾಡಿದ್ರು, ಆಮೇಲೆ ಬಾಗಲಕೋಟೆ ಮಾಡಿದ್ರು, ಈಗ ಜಗಳ ಮಾಡಿ ಮತ್ತೆ ಬಿಜಾಪುರಕ್ಕೆ ಮಾಡಿಸಿನಿ. ಅದನ್ನು ಒಬ್ಬ ಇಲ್ಲಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇರ್ತಾರೆ ಮೇಲ್ಚಾರ್ಜಿಗೆ. ಆಮೇಲೆ ಅಲ್ಲೊಂದು ಈಗ ಬ್ರಿಡ್ಜ್ ನೋಡ್ಲಕತ್ತಿರಲ್ಲ, ಎಷ್ಟು ಚಲೋ ಬ್ರಿಡ್ಜ್ ಮಾಡ್ಲಕತ್ತಾರ, ಒಂದು 80 ಕೋಟಿ ರೂಪಾಯಿದು. ಅಲ್ಲಿ ನೋಡಿ ಇಟ್ಟೆಲ್ಲ ಮಾಡೋದು ಜನರಿಗೆ ಸಮಾಧಾನ ಇರೋಲ್ಲ. ಮತ್ತೆ ಬಂದು ನನಗೊಂದು ಅರ್ಜಿ ಕೊಟ್ಟರೆ, ಒಂದು ಅಂಡರ್ ಪಾಸ್ ಮಾಡಿರಿ ನಮ್ಮ ಗಾಡಿ ಹೋಗ್ಲಕ್ಕೆ ಆಚೆ ಕಡೆ ಹೊಲದವರು ಹೇಳಿ ಅರ್ಜಿ ಕೊಟ್ಟರು. ಅದನ್ನು ಕೂಡ ಪ್ರಯಾಸ ಮಂಜೂರು ಮಾಡ್ತಕ್ಕಂಥ ಕೆಲಸ ನಾನು ಮಾಡ್ತೀನಿ 1 ತಿಂಗಳೊಳಗಾಗಿ. ಈಗ ಅದನ್ನು ಎಸ್ಟಿಮೇಟ್ ಅದೆಲ್ಲ ಮಾಡ್ಯಾರ, ನಾನು ಅದನ್ನು ಮಾಡಿ ಚೀಫ್ ಇಂಜಿನಿಯರ್ಗೆ ಹೇಳೀನಿ.
ನನ್ನ ಲೆವೆಲ್ನಾಗ ಬಂದ್ರೆ ನಾ ಈಗ ಅಪ್ರೂವ್ ಮಾಡಿಕೊಡ್ತೀನಿ ಅಂತ ಹೇಳ್ಯಾರ, ಅದನ್ನು ಮಾಡ್ಲಕತ್ತಿಲ್ಲ, ಅದನ್ನು ಕೂಡ ಮಾಡಿಸ್ಕೊಡ್ತೀನಿ. ಬಿಜಾಪುರ ಶಿಫ್ಟ್ ಮಾಡ್ಬೇಕಂತ ಅಲ್ಲಿ ಕೊಟ್ಟಿನಲ್ಲಪ್ಪ, ಅಲ್ಲಿ ನೋಡ್ರಿ ಅಲ್ಲಿ ಅಲ್ರಿ ಅವ್ರಿಗೆ ಯಜಮಾನ್ರಿಗೆ ವಯಸ್ಸಾಗ್ಯದ, ಅವ್ರಿಗೆ ನಡಿಲಕ್ಕೆ ಬರಲ್ತು, ಏನೂ ಇಲ್ಲ. ಆದ್ರೆ ನಂದು ಸಲಹೆ ಏನಂದ್ರೆ ರಾಜಕಾರಣ ಬಿಟ್ಟು ಸುಮ್ಮ ಮನ್ಯಾಗಿರೋಪ್ಪ, ಯಾಕೆ ಸಾಯ್ತಾ ಕಾಂಗ್ರೆಸ್ನವ್ರು ಜೋಡಿ ಅನ್ನೋದು ನನ್ನ ಅಭಿಪ್ರಾಯ ಅದ. ಈಗ ಹೋಗಿ ಹೇಳ್ತೀನಿ ಒಮ್ಮೆ, ಅದಕ್ಕೆ ಸ್ವಲ್ಪ ಇದು ಸರಿ ಇಲ್ಲ. ಅಲ್ರಿ ಇಷ್ಟೆಲ್ಲ ಕೊಟ್ಟರೆ ಇನ್ನೇನು ಕೊಡ್ಬೇಕು ರೀ, ಹೊತ್ಕೊಂಡು ಇದು ಕೊಡ್ಬೇಕು ಅವ್ರಿಗೆ. ಹಾಂ ಅಲ್ರಿ ತಮ್ಮ ಸರ್ಕಾರ ಇದ್ದಾಗ ಎಷ್ಟು ಕೊಟ್ರತ್ತ 81% ಇಡೀ ಸರ್ಕಾರ ಇದ್ದಾಗ. ನಾವು ಕೊಟ್ಟದ್ದು ಎಷ್ಟು ನೀವೇ ನೋಡಿರಿ, 2 ಲಕ್ಷ ಕೋಟಿ 3 ಲಕ್ಷ ಕೋಟಿ ರೊಕ್ಕ ಕೊಟ್ಟಿದ್ದೆವು, ಮತ್ತು ಕೊಟ್ಟಿಲ್ಲ ಅಂತ ಹೇಳಿದ್ರಾಗ ಏನೂ ಅರ್ಥ ಇಲ್ಲ. RSS ತಂಟೆಗೆ ಯಾರೂ ಬಂದವರು ಉಳಿದಿಲ್ಲ, ಸುಮ್ಮನೆ RSS ತಂಟೆಗೆ ಹೋಗ್ತಾರೆ. ನಮಗೆ ಕೆಟ್ಟ ಅನ್ನಿಸ್ತದ. ಅಲ್ಲಿ ದಲಿತ ಮನುಷ್ಯನಿಗೆ ಅದಕ್ಕೆ ಬೇಕು ರೀ, ಈ RSS ತೊಗೊಂಡು ದಲಿತ ಮನುಷ್ಯನಿಗೆ ಅದಕ್ಕೆ ಬೇಕು. ನನ್ನ 1 ಮಿನಿಟ್ ನಾ ಹೇಳ್ತಾನೆ ಕೇಳ್ರಿ, ಅವ್ರ ಅಪ್ಪ ಕಾಂಗ್ರೆಸ್ನಾಗ ದುಡ್ದದನ್ನ ಕಾರಣಕ್ಕೆ ಅವನಿಗೆ ಈ ವ್ಯವಸ್ಥೆ ಮಾಡ್ಯಾರ. ಚೆಂದಾಗಿ ಹೆಸರು ಗಳಿಸ್ಬೇಕಿಲ್ಲ, ಜನರು ಕೆಲಸ ಮಾಡಿ. ಈ RSS ಇಂದ ಗಂಟು ಬಿದ್ದ ಅಂದ್ರೆ ಅವೇನು ಸರ್ವಾಯ ಆಗೋದಿಲ್ಲ. ನಮಸ್ಕಾರ, ನಡ್ರಿ.